ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ತುಂಬ ಸಲ ಈ ಮಾತನ್ನು ನಾವು ಹೇಳಿದ್ವಿ, ರಾಜಕೀಯ ಮಾಡಿ, ಆದರೆ ದೇಶ ಅಂತ ಬಂದಾಗ ಪಕ್ಷ, ಜಾತಿ, ಧರ್ಮ ಇದೆಲ್ಲವನ್ನು ಬಿಟ್ಟು ಒಂದಾಗಿ ಹೋರಾಡಿ ಅಂತ. ಆದರೆ ಇದನ್ನು ಕಾಂಗ್ರೆಸ್ನಿಂದ ಇವತ್ತಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಇತ್ತ ಮೋದಿಜಿ ಅಂತೂ ಒಂದಾದ ಮೇಲೆ ಒಂದರಂತೆ ಘಾತುಕ ಅಸ್ತ್ರಗಳನ್ನು ಹೊರತೆಗಿತಾನೇ ಇದ್ದಾರೆ. ಅದು ಯಾರಿಗೂ ಗೊತ್ತಾಗದ ಹಾಗೆ ಯಾವಾಗ ಅದರಿಂದ ಧಮಾಕ ಆಗುತ್ತೋ ಆಗಲೇ ಗೊತ್ತಾಗುತ್ತೆ, ಇದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಅಂತ. ಇದು ಮೋದಿಯವರ ಸ್ಪೆಷಾಲಿಟಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋದು ಸರ್ವಪಕ್ಷ ನಿಯೋಗ. ಇಲ್ಲಿ ಮೋದಿ ಅವರು ಎಂತೆಂಥ ನಾಯಕರ ಟೀಮ್ ರೆಡಿ ಮಾಡಿದ್ದಾರೆ ಅಂದರೆ ನಾವು ಅದನ್ನು ಯೋಚನೆ ಕೂಡ ಮಾಡಿರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ರಾಹುಲ್ ಗಾಂಧಿಗೆ ಅವರದ್ದೇ ಸ್ಟೈಲ್ನಲ್ಲಿ ಪ್ರತ್ಯುತ್ತರವನ್ನು ನೀಡಿ ಪಾಠ ಕಲಿಸ್ತಾ ಇದ್ದಾರೆ. ಇದನ್ನು ಡಿಪ್ಲೊಮೆಟಿವ್ ಓವರ್ ರೀಚ್ ಅಂತಲೂ ಕರಿಬಹುದು. ನಮ್ಮ ರಾಷ್ಟ್ರೀಯ ದಳದಲ್ಲಿ ನಮ್ಮ ಸಂಸದರನ್ನು ಪ್ರತಿನಿಧಿಗಳನ್ನಾಗಿ ಮಾಡಿದ್ದಾರೆ. ಇಂತಹ ಒಟ್ಟು 7 ಗ್ರೂಪ್ಗಳಲ್ಲಿ ತುಂಬ ಕೇರ್ಫುಲ್ ಆಗಿ ಸಂಸದರ ಆಯ್ಕೆಯನ್ನು ಮಾಡಲಾಗಿದೆ. ಒಂದೊಂದು ಗ್ರೂಪ್ನಲ್ಲೂ ಅದ್ಭುತ ನಾಯಕರಿದ್ದಾರೆ. ಅವ್ರು ಯಾರು ಅಂದರೆ ಸೈಯದ್ ಅಕ್ಬರುದ್ದೀನ್ ಸಾಹಿದ್. ಇವರು UN ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ದವರು. ಭಾರತದ MEEಯ ಸ್ಪೋಕ್ಸ್ ಪರ್ಸನ್ ಕೂಡ ಹೌದು. ಇನ್ನೊಬ್ಬರು ಜಾವೇದ್ ಅಶ್ರಫ್. ಇವರು ಫ್ರಾನ್ಸ್ನಲ್ಲಿ 4.5 ವರ್ಷಗಳ ಕಾಲ ಭಾರತದ ರಾಯಭಾರಿಯಾಗಿದ್ದವರು. ಇದೆಲ್ಲದಕ್ಕಿಂತ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಯಾರಂದರೆ ಮಾಜಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್. ಇವರು ಕಾಂಗ್ರೆಸ್ನ ನಾಯಕರು. ಇನ್ನು ಅಸಾದುದ್ದೀನ್ ಓವೈಸಿ, ಶಶಿ ತರೂರ್, ತರಣ್ಜಿತ್ ಸಿಂಗ್ ಸಂಧು, ಖ್ವಾತ್ರಾ, ಹೀಗೆ ತುಂಬ ಜನ ಇದ್ದಾರೆ. ಈ ಸಲ ಮೋದಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ನೋಡಿರಬಹುದು, ಒಬ್ಬ ಮುಸ್ಲಿಂ MP BJPಯ ರಾಜನೀತಿಯನ್ನು ಯಾವಾಗಲೂ ಒಪ್ಪಿಕೊಳ್ಳದಂತಹ ಮನುಷ್ಯ ಮೋದಿಯನ್ನು ಟೀಕೆ ಮಾಡ್ತಾನೇ ಇದ್ರು. ಅದು ಮತ್ತಾರೂ ಅಲ್ಲ, ಅಸಾದುದ್ದೀನ್ ಓವೈಸಿ. ಅವರಿಗೆ ಮುಸ್ಲಿಂ ದೇಶದಲ್ಲಿ ಕಾರ್ಯನಿರ್ವಹಿಸೋ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಓವೈಸಿಯ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಆಗಲೇ ಹೇಳಿದಾಗೆ ನಮ್ಮೊಳಗೆ ಅದೆಷ್ಟೇ ಸಮಸ್ಯೆಗಳಿರ್ಬೋದು, ಎಷ್ಟೇ ರಾಜಕೀಯ ಮತ್ತು ಸಿದ್ಧಾಂತ ವಿರೋಧಗಳಿರ್ಬೋದು, ಆದರೆ ದೇಶ ಅಂತ ಬಂದಾಗ ಒಟ್ಟಾಗಬೇಕು. ಓವೈಸಿ ಈ ವಿಷಯದಲ್ಲಿ ಗ್ರೇಟ್ ಅನ್ಸ್ಬಿಟ್ರು. ಓವೈಸಿ UPA ಸರ್ಕಾರದಲ್ಲಿ ಪಾರ್ಲಿಮೆಂಟ್ನ ಡೆಲಿಗೇಷನ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆವಾಗಿನ ಒಂದು ವಿಡಿಯೋ ಈಗಲೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದರಲ್ಲಿ ಪಾಕಿಸ್ತಾನಿಗಳ ಮುಖಕ್ಕೆ ಹೇಗೆ ಹೋಗಿದ್ರು ಅಂದರೆ ಮಾತಿನಿಂದಲೇ ಅವರು ಬೆವರಿಳಿಸ್ಬಿಟ್ಟಿದ್ರು. ಹಂಗಿತ್ತು. ನೀವು ಅಂದರೆ ಪಾಕಿಸ್ತಾನಿಗಳೇ, ನೀವು ಭಾರತದ ಮುಸ್ಲಿಮರ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ. ಅದು ಕೇವಲ ನಮಗೆ ಸಂಬಂಧಪಟ್ಟಿದ್ದು. ನೀವು ನಿಮ್ಮ ಬಗ್ಗೆ ಮಾತ್ರ ಚಿಂತೆಯನ್ನು ಮಾಡಿ ಅಂತ ಅವತ್ತು ಓವೈಸಿ ಗುಡುಗಿದ್ರು. ಭಾರತದ ದೇಶಭಕ್ತನಂತೆ ಓವೈಸಿ ಅವತ್ತು ಮಾತಾಡ್ತಾರೆ. ಈವನ್ ಶಶಿ ತರೂರ್ ಕೂಡ ಅಷ್ಟೇ. ಟ್ರಂಪ್ ಅವರನ್ನು ಕೂಡ ಅವ್ರು ಬಿಟ್ಟಿರಲಿಲ್ಲ. ಶಶಿ ತರೂರನ್ನು ಅಮೆರಿಕ ಕಳಿಸಲಾಗಿತ್ತು ಟ್ರಂಪ್ನ ಜೊತೆ ಲೆಕ್ಕಾಚಾರ ಮಾಡೋದಕ್ಕೆ. ಅವರ ಹೇಳಿಕೆಗಳಿಗೆ ಶಶಿ ತರೂರ್ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಈ ಕೆಲಸಕ್ಕೆ ಶಶಿ ತರೂರ್ ಪರ್ಫೆಕ್ಟ್ ಆಗಿದ್ದಾರೆ ಕೂಡ. ನಾವು ಅಂದ್ಕೊಂಡಿದ್ವಿ ಟ್ರಂಪ್ನ ಅಧಿಕಾರ ಬಂದ ಮೇಲೆ ವಿಶ್ವದಲ್ಲಿ ಆರ್ಡರ್ ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ. ಆದರೆ ಇದು ಉಲ್ಟಾ ಹೊಡಿತಾ ಇದೆ. ಇವರಿಗಿಂತ ಜೋ ಬೈಡನ್ ಅವರೇ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಟ್ರಂಪ್ಗೆ ಎಲ್ಲಿ ಲಾಭ ಇದೆಯೋ ಅವ್ರ ಕಡೆ ವಾಲ್ತಾರೆ ಅಂತ ಮನುಷ್ಯ ಆಯ್ತಾ. ಪಾಕ್ ಭಾರತದ ಮೇಲೆ ಪಹಲ್ಗಾಮ್ನಲ್ಲಿ ಆತಂಕಿಯ ದಾಳಿ ಮಾಡಿದಾಗ ಟ್ರಂಪ್ನ ಅಳಿಯ ಜರೇದ್ ಕುಶ್ನನ್ ಮತ್ತು ಟ್ರಂಪ್ನ ಮಗ ಎರಿಕ್ ಟ್ರಂಪ್ ಮತ್ತು ಅವನ ಮಗಳು ಸಹ ಪಾಕಿಸ್ತಾನಕ್ಕೆ ಬಂದಿದ್ರು ಕ್ರಿಪ್ಟೋದ ಡೀಲ್ ಮಾಡೋದಕ್ಕಂತೆ. ಅಲ್ಲಿ ಇವರನ್ನು ರಿಸೀವ್ ಮಾಡೋದಕ್ಕೆ ಪಾಕ್ನ ಡೆಪ್ಟಿ PM ಮತ್ತು ಫಾರಿನ್ ಮಿನಿಸ್ಟರ್ ಇಶಾಕ್ ದಾರ್ ಕೂಡ ಬಂದಿದ್ದ. ಆಸಿಮ್ ಮುನೀರ್ನನ್ನು ಕೂಡ ಅವತ್ತವರು ಭೇಟಿ ಮಾಡಿದರು. ಎಲ್ಲರ ಹತ್ರ ಭಿಕ್ಷೆ ಬೇಡುವವರ ಬಳಿ ಇವರದ್ದೆಂಥ ಬಿಸ್ನೆಸ್ ಡೀಲ್ ಇರ್ಬೋದು. ಹಾಗಾದರೆ ಭಾರತ ಟ್ರಂಪ್ ಜೊತೆ ಹುಷಾರಾಗಿರಬೇಕು ಅನ್ನೋದನ್ನು ಶಶಿ ತರೂರ್ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳ್ಕೊಳ್ತಾರೆ. ಜೊತೆಗೆ ಟ್ರಂಪ್ ನೋಡ್ಕೊಳ್ಬೇಕು ಅಂತ ಮಾತಾಡಿದ್ದಾರೆ. ಪಾಕಿಸ್ತಾನ ಎಷ್ಟು ನಗೆ ಪಾಟಲಾಗ್ತಿದೆ ಅಂದರೆ ಒಂದು ಯುದ್ಧ ಕೂಡ ಗೆಲ್ಲದೆ ಅಲ್ಲಿನ ಫೀಲ್ಡ್ ಮಾರ್ಷಲ್ 36 ಮೆಡಲ್ಗಳನ್ನು ಹಾಕ್ಕೊಂಡು ತನ್ನನ್ನು ತಾನೇ ಫೀಲ್ಡ್ ಮಾರ್ಷಲ್ ಅಂತ ಬಿಲ್ಡಪ್ ಕೊಟ್ಕೋತಾನೆ. US ಪ್ರೆಸಿಡೆಂಟ್ ಆಗಿ ಚೈಲ್ಡಿಶ್ ಥರದ ಹೇಳಿಕೆಗಳನ್ನು ನೀಡ್ತಾರೆ ಅಂತ ಟ್ರಂಪ್ಗೆ ಮುಖಕ್ಕೆ ಹೋಗಿದ್ದಾರೆ ಶಶಿ ತರೂರ್.
ನೀವು ನಿಮ್ಮ ಗೌರವವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತಲೂ ಹೇಳ್ತಾರೆ. ಟ್ರಂಪ್ ನಿಲುವು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಇವರೊಂಥರ ಮಂಗನಂತೆ. ಮಂಗನ ಮನಸ್ಸು ಹೆಂಗೆ ಚಂಚಲವಾಗಿರುತ್ತೋ ಹಾಗೆ ಇವರು ಕೂಡ ಒಂದೊಂದು ಸಲ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಒಂದೊಳ್ಳೆಯ ವಿಷಯವನ್ನು ನೀವು ಗಮನಿಸಲೇಬೇಕು. ಭಾರತದಲ್ಲಿ ಟ್ರಂಪ್ನ ಈ ಎಲ್ಲ ಬಾಲಿಶ ಹೇಳಿಕೆಗಳಿಗೆ ಮೋದಿಜಿ ಒಂದೂ ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಯಾರಿಂದ ಹೇಳಿಸ್ಬೇಕೋ ಅವರಿಂದ ಸರಿಯಾಗಿ ಕೊಡಿಸ್ತಾ ಇದ್ದಾರೆ. ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರೇ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಟ್ರಂಪ್ ಜೊತೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ. ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಮಿಸ್ ಆಗಿ US ಪ್ರೆಸಿಡೆಂಟ್ ಆಗಿದ್ದಾನೆ. ತನ್ನ ಪೊಸಿಷನನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಮೊದಲೇ ಹೇಳಿದಂತೆ ಮೋದಿ ಸರ್ಕಾರ ಈಗ 7 ಟೀಮನ್ನು ಮಾಡಿಕೊಂಡಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಈ ಎಲ್ಲ ಮಂತ್ರಿಗಳನ್ನು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರು? ಹಾಗಾದರೆ ಭಾರತದ ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತವನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಮತ್ತು ಮಾಡಬೇಕು, ಇದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಇವರು ಹೇಗೆ ಮಾತಾಡ್ತಾರೆ ಅನ್ನೋದು. ಹಲವಾರು ಜನ ತುಂಬ ಬುದ್ಧಿವಂತರಿರ್ತಾರೆ, ಆದರೆ ಅವರಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಅಂದರೆ ಮೋದಿ ಸರ್ಕಾರ ಇಲ್ಲಿ ಉತ್ತಮವಾದ ವಾಗ್ಮಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಿಶಿಕಾಂತ್ ದುಬೆ ಮತ್ತು ಓವೈಸಿ. ಮಜಾ ಏನಂದರೆ ಈ ಇಬ್ಬರನ್ನು ಕೂಡ ಒಂದೇ ಟೀಮ್ನಲ್ಲಿಟ್ಟಿದ್ದಾರೆ. ನೆನಪಿರಲಿ, ಇವರು ಲೋಕಸಭೆಯಲ್ಲಿ ಕಿತ್ತಾಡ್ಕೊಂಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಇವರೊಂಥರ ಹಾವು ಮುಂಗಿಸಿ ಇದ್ದಾಗಿರ್ತಾರೆ. ಈ ಇಬ್ಬರು ಒಂದೇ ಟೀಮ್ನಲ್ಲಿದ್ದಾರೆ. ಇದು ಬ್ಯೂಟಿ. ನಿಶಿಕಾಂತ್ ದುಬೆ ಒಂದು ಟ್ವೀಟ್ ಮಾಡಿದ್ದಾರೆ ಐರನ್ ಲೇಡಿ ಇಂದಿರಾ ಗಾಂಧಿಯ ಬಗ್ಗೆ. ಅವ್ರು ಮಾಡಿದ ಕೆಲಸದ ಶಿಕ್ಷೆಯನ್ನು ನಾವು ಈಗಲೂ ಅನುಭವಿಸ್ತಾ ಇದ್ದೀವಿ. 93,000 ಸೈನಿಕರನ್ನು ಪಾಕ್ಗೆ ವಾಪಸ್ ಕಳಿಸಿದ್ದೀರಿ. ಪಾಕ್ ಸೋತಾಗ ನೀವು POKಯನ್ನು ಯಾಕೆ ವಶಪಡಿಸ್ಕೊಂಡಿಲ್ಲ? ಅವರಿಗೆಲ್ಲವನ್ನ ಬಿಟ್ಕೊಟ್ರಿ. ಆದರೆ ನಮ್ಮ ದೇಶದ ಸೈನಿಕರು ಹಾಗೂ ಪೈಲಟ್ಗಳನ್ನು ಪಾಕಿಸ್ತಾನದಿಂದ ಹಿಂಪಡೆಯೋಕ್ಕಾಗಲಿಲ್ವೇ? ಅವರೆಲ್ಲರೂ ಪಾಕ್ನ ಜೈಲಿನಲ್ಲೇ ಸತ್ರಲ್ಲ. ಅವರ ಕುಟುಂಬಗಳು ಇವಾಗಲೂ ಕಣ್ಣೀರು ಹಾಕ್ತಾರೆ. ಶಿಮ್ಲಾ ಕಾಂಪ್ರಮೈಸ್ನಲ್ಲಿ ಸಂಪೂರ್ಣ ಪಾಕಿಸ್ತಾನವನ್ನೇ ಬಿಟ್ಕೊಟ್ರ. ಈಗ ಮೋದಿ ಅವರು ಅಟ್ಲೀಸ್ಟ್ ಪಾಕ್ನ ಕುತ್ತಿಗೆ ಒತ್ತಿ ಹಿಡಿದಿದ್ದಾರೆ. ನೀರನ್ನಂತೂ ಬಿಡೋದಿಲ್ಲ, POKಯನ್ನು ವಶಪಡಿಸಿಕೊಳ್ತೀವಿ ಅಂತಿದ್ದಾರೆ. ಇಂದಿರಾ ಗಾಂಧಿ ಹಾಗೆ ಪಾಕ್ ಪರವಾಗಿಲ್ಲ. ಮೋದಿಜಿ ದೇಶದ ನಕ್ಷೆಯನ್ನು ಸರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ಮಾಡಿಯೇ ಮಾಡ್ತಾರೆ. ಕಾಂಗ್ರೆಸ್ ಮಾನಸಿಕ ಸ್ಥಿರತೆ ಕಳೆದುಕೊಂಡಂಗೆ ಆಡ್ತಾ ಇದೆ. ಅದಕ್ಕೆ ಮೋದಿ ಅವರು ಈ 7 ಟೀಮನ್ನು ರೆಡಿ ಮಾಡಿದ್ದಾರೆ. ಇಡೀ ಕಾಂಗ್ರೆಸ್ ಗ್ಯಾಂಗ್ನ ವಿರುದ್ಧ ಅದನ್ನು ಮಾರಕ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಹೊರಟು ನಿಂತಿದ್ದಾರೆ. ನೋಡೋಣ ಈ ಅಸ್ತ್ರ ಕಾಂಗ್ರೆಸ್ಸನ್ನು ಹೇಗೆ ಧ್ವಂಸ ಮಾಡಿಬಿಡುತ್ತೆ ಅಂತ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.